Hello everyone, welcome to my channel Siri Natural Fitness. ಗೈಸ್, ಹೊಟ್ಟೆ ಬಜ್ಜು ಜಾಸ್ತಿ ಇದೆ. ಏನೇ ಮಾಡಿದ್ರು ತೂಕನ ಇಳಿಸ್ಕೊಳಕ್ಕಾಗ್ತಾ ಇಲ್ಲ. ತೂಕ ಇಳಿಸ್ಕೊಳಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ರೈಸ್ ತಿಂತಾ ಇಲ್ಲ, ಊಟ ಬಿಡ್ತಾ ಇದೀವಿ. ಎಷ್ಟೇ ಎಕ್ಸರ್ಸೈಸ್ ಮಾಡಿದ್ರು ಹೊಟ್ಟೆ ಬಜ್ಜು ಕರಗ್ತಾ ಇಲ್ಲ, ಸೈಡ್ ಬಜ್ಜು ಕರಗ್ತಾ ಇಲ್ಲ ಅಂತ ಹೇಳೋರ್ಗೆ ಇವತ್ತು ನಾನು ಟೇಸ್ಟಿಯಾಗಿ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್, ಲಂಚ್ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡಬಹುದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಜೊತೆಗೆ ವೆಯ್ಟ್ ಲಾಸ್ ಕೂಡ ಆರಾಮಾಗಿ ಆಗುತ್ತೆ. ಎಲ್ಲ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು. ಆ ತರ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ರಾಗಿ ದೋಸೆ ಯಾವ ತರ ಮಾಡೋದು, ಇದರಿಂದ ಏನೇನ್ ಬೆನಿಫಿಟ್ಸ್ ಇದೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ ರಾಗಿ ದೋಸೆ ಮಾಡಕ್ಕೆ ಬರೋದಿಲ್ಲ, ಅದು ತವಾ ಮೇಲೆ ಹಾಕಿದ್ರೆ ಎದ್ದೊಳೋದಿಲ್ಲ ಅಂತ ಹೇಳಿ. ಸೊ ಅಂತವ್ರಿಗೆಲ್ಲ ನಾನು ತೋರಿಸ್ತಾ ಇದ್ದೀನಿ ಯಾವ ತರ ಸಿಂಪಲ್ ಆಗಿ ಟೇಸ್ಟಿಯಾಗಿ ವಿತೌಟ್ ಚಟ್ನಿ ಜೊತೆನಲ್ಲಿ ಯಾವ ತರ ತಿನ್ಬೋದು ಬರೀ ದೋಸಾನೆ ಅಂತ. ಸರಿ, ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾರ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ತರ ಮಾಡೋದ್ರಿಂದ ನಾವು ಮಾಡೋ ಎಲ್ಲಾ ವಿಡಿಯೋಸ್ನ ನೀವು ಉಚಿತವಾಗಿ ನೋಡಬಹುದು. ಗೈಸ್, ಇವರು ನಮ್ಮ ವೀವರು ನಮ್ಮ ಹತ್ರ ಡಯಟ್ ಡಿಸೈನ್ ಮಾಡಿಸ್ಕೊಂಡು 6.5 kg ತೂಕ ಕಡಿಮೆ ಮಾಡಿಕೊಂಡು ಜೊತೆಗೆ ಹೆಲ್ತ್ ಇಶ್ಯೂಸ್ನ ನಾರ್ಮಲ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ರಿಸಲ್ಟ್ನ ಅವ್ರ ಬಾಯಿಂದಾನೆ ಕೇಳ್ಕೊಂಡು ಬರೋಣ. ಹಲೋ. ಹಲೋ. ಹಾಯ್ ಜಯಶ್ರೀ. ಹಾಯ್ ಅಕ್ಕ. ಹೇಗಿದ್ದೀರಾ? ಚೆನ್ನಾಗಿದ್ದೀನಕ್ಕ, ನೀವು? ಓಕೆ, ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ ಡಯಟ್ ಪ್ಲಾನ್ ಕಂಪ್ಲೀಟ್ ಆಯ್ತಾ? ಹಾ, ಕಂಪ್ಲೀಟ್ ಆಯ್ತು. ಓಕೆ, ಎಷ್ಟು ವೆಯ್ಟ್ ರೆಡ್ಯೂಸಿಂಗ್ ಆಗಿದೆ? ನನ್ 6.5 kg ಅಕ್ಕ. ಓಕೆ, ಹೇಗ್ ಅನ್ನಿಸ್ತಾ ಇದೆಯಪ್ಪ ನಿಮ್ಗೆ 6.5 kg ಕಡಿಮೆ ಮಾಡ್ಕೊಂಡು? ತುಂಬಾ ಖುಷಿ ಆಗ್ತಿದೆ. ಬಾಡಿ ಲೈಟ್ ವೆಯ್ಟ್ ಆಗಿದೆ. ಓಕೆ. ಹೆಲ್ತ್ ಇಶ್ಯೂಸ್ ಎಲ್ಲ ಕರೆಕ್ಟ್ ಆಗಿದೆ. ಓಕೆ, ಏನೇನ್ ಹೆಲ್ತ್ ಇಶ್ಯೂಸ್ ಇತ್ತು? ಏನೇನೆಲ್ಲ ಕರೆಕ್ಟ್ ಆಯ್ತು ನಿಮ್ಗೆ? ನನಗ್ ಪೈಲ್ ಪ್ರಾಬ್ಲಮ್ ಇತ್ತು. ಓಕೆ. ಮತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. ಓಕೆ. ಎಲ್ಲ ಕ್ಲಿಯರ್ ಆಗಿದೆ ಅಕ್ಕ. ಓಕೆ, 15 ದಿನದಲ್ಲೇನೆ ಆಲ್ಮೋಸ್ಟ್ ನಿಮ್ಗೆ ರಿಸಲ್ಟ್ ಬಂದ್ಬಿಟ್ಟಿದೆ ಅಲ್ವಾ? ಹೆಲ್ತ್ ಕರೆಕ್ಟ್ ಆಗಿರೋದು? ಅದೇ, ಕರೆಕ್ಟ್ ಆಗಿದೆ. ಓಕೆಪಾ. ಓಕೆ, ಬೇರೆ ಏನಾದ್ರೂ ಟ್ರೈ ಮಾಡಿದ್ರಾ ನೀವು ಇದಕ್ ಮುಂಚೆ? ಇಲ್ಲ ಅಕ್ಕ, ಬೇರೆ ಎಲ್ಲೂ ಟ್ರೈ ಮಾಡಿಲ್ಲ. ನಿಮ್ದೇ ತಗೊಂಡಿದ್ದು, ಅದು ಡೌಟ್ಸ್ ಮೇಲೆ ತಗೊಂಡೆ, ರಿಸಲ್ಟ್ ಬಂತು. ಓಕೆ. ಸೊ ನಿಮ್ಗೆ ಡಯಟ್ ಮಾಡ್ತಾ ಇದೀನಿ ಅನ್ನೋ ಫೀಲ್ ಏನಾದ್ರೂ ಇತ್ತಾ, ಅಥವಾ ಏನಾದ್ರೂ ಚೆನ್ನಾಗಿ ತಿನ್ಕೊಂಡ್ ಮಾಡ್ತಾ ಇದೀನಿ ಆ ತರ ಇತ್ತಾ? ಇಲ್ಲ, ಎಲ್ಲ ಚೆನ್ನಾಗಿ ತಿನ್ಕೊಂಡ್ ಮಾಡ್ತಾ ಇದೀನಿ ಅನ್ನೋ ತರಾನೇ ಫೀಲ್ ಇತ್ತು. ಓಕೆ. ಎಲ್ಲ ಮಾಡ್ತಿದೀನಿ ಅಂತ ಆ ತರ ಫೀಲ್ ಏನು ಇರ್ಲಿಲ್ಲ. ಓಕೆ. ಸೊ ಟೋಟಲ್ ಬಾಡಿನಲ್ಲಿ ಎಲ್ಲ ಚೇಂಜಸ್ ಆಗಿದ್ಯಾ ನಿಮ್ಗೆ? ಅಕ್ಕ, ಆಗಿದೆ. ಹೆಲ್ತ್ ಇಶ್ಯೂಸ್, ನನಗೆ ಫಸ್ಟ್ ಹೆಲ್ತ್ ಇಶ್ಯೂಸ್ ಕರೆಕ್ಟ್ ಆಗಿದೆ. ಓಕೆ. ನನಗೆ ಬಾಡಿದೇನು ಪ್ರಾಬ್ಲಮ್ ಇರ್ಲಿಲ್ಲ, ಬಟ್ ಹೆಲ್ತ್ ಇಶ್ಯೂಸ್ ಇಂದ ತಗೋಬೇಕಾಗಿತ್ತು. ಓಕೆ, ಹೆಲ್ತ್ ಇಶ್ಯೂಸ್ ಇಂದ ತಗೊಂಡ್ರಿ, ವೆಯ್ಟ್ ಲಾಸ್ ಆಗಿದ್ದೀರಾ? ವೆಯ್ಟ್ ಲಾಸ್ ಆಗಿದೆ, ಖುಷಿಯಾಗಿದ್ದೀನಿ. ಓಕೆ, ಸ್ಯಾಟಿಸ್ಫೈ. ಓಕೆಪಾ, ನಿಮ್ಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ಇವಾಗ? ಅಕ್ಕ, ಹೆಲ್ತ್ ಇಶ್ಯೂಸ್ ಎಲ್ಲ ಕರೆಕ್ಟ್ ಆಗಿದೆ. ಓಕೆ, ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿದ್ಯಾ ನಮ್ ಡಯಟ್ ಪ್ಲಾನ್ ಇಂದ? ಸ್ಯಾಟಿಸ್ಫೈಡ್ ಆಗಿದೆ. ಓಕೆಪಾ, ನಮ್ ವ್ಯೂವರ್ಸ್ಗೆಲ್ಲ ಏನಾದ್ರೂ ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಯಾರ್ ಬೇಕಾದ್ರೂ ತಗೋಬಹುದು. ಏನ್ ಪ್ರಾಬ್ಲಮ್ಮು ಇರಲ್ಲ, ಎಲ್ಲ ಚೆನ್ನಾಗಾಗುತ್ತೆ. ಯಾವ ಏಜ್ ಅವ್ರು ಬೇಕಾದ್ರೂ ತಗೋಬಹುದು. ಓಕೆ, ನಿಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ರಿ ಅಲ್ವಾ, ಏನಾಗಿತ್ತಪ್ಪ? ನನಗೆ ಪಾಪು ಆದಾಗಿಂದ ಇನ್ನ ಪೀರಿಯಡ್ಸ್ ಆಗಿರ್ಲಿಲ್ಲ. ಅಂದ್ರೆ 1 ವರ್ಷ? 6-7 ಮಂತ್ಸ್ ಆಗಿ. ಓಕೆ. ಓಕೆ. ಸೊ ಹೆಲ್ತ್ ಇಶ್ಯೂಸ್ ಇಂದ ಆಗಿಲ್ಲ ಅಂತ ಹೇಳಿದ್ರು. ಸೊ ಅದು ಕ್ಲಿಯರ್ ಆಯ್ತಕ್ಕ, ತಗೊಂಡಿದ ತಕ್ಷಣನೇ. ಓಕೆ, ವೆರಿ ಗುಡ್. ಗುಡ್ ರಿಸಲ್ಟ್ ಬಂದಿದೆ ನಿಮ್ಗೆ ಹಾಗಿದ್ರೆ. ಅಕ್ಕ. ಓಕೆಪಾ, ಯಾವ ಊರು ನಿಮ್ದು? ಬ್ಯಾಂಗ್ಳೂರ್ ಅಕ್ಕ. ಓಕೆ, ಏಜ್ ಎಷ್ಟಪ್ಪ ನಿಮ್ದು? ನಮ್ದು 25. ಓಕೆಪಾ. ಓಕೆ, ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಬಾಯ್ ಅಕ್ಕ. ಬಾಯ್. ಇದೇ ತರನೇ ನಿಮ್ಗೂ ರಿಸಲ್ಟ್ ಬೇಕು, ಹೆಲ್ತ್ ಇಶ್ಯೂಸ್ನ ನಾರ್ಮಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಕೂಡ ಗುಡ್ ರಿಸಲ್ಟ್ನ ಪಡ್ಕೊಬಹುದು. ಓಕೆ ಫ್ರೆಂಡ್ಸ್, ಇದಕ್ಕೆ ಮೊದಲಿಗೆ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು.
ತುಂಬ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇದು ತವ ಮೇಲೆ ಹಾಕಿದಾಗ. ಅದಕ್ಕೋಸ್ಕರ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಇಷ್ಟು ಮಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ 2 ಮೆಣಸಿನ್ಕಾಯಿ, ಅಂದರೆ ನೀವು ಮಾಡೋ ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಮಾಡಿ. ಏಕೆಂದರೆ ನಾನಿಲ್ಲಿ ಒಂದು 4 ದೋಸೆ ಆಗೋಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 1 ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಓಕೆ, ಅದಾದಮೇಲೆ ಇದಕ್ಕೆ ಕರಿ ಲೀವ್ಸ್ ಅಂದರೆ ಕರ್ಬೇವಿನ ಸೊಪ್ಪು, ಅದು ಒಂದು 6-7 ಎಲೆ ತಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇದೆಲ್ಲ ಕಟ್ ಮಾಡಿದಾದ್ಮೇಲೆ ನೋಡಿ, ರಾಗಿ ಹಿಟ್ಟು, ಒಂದು ಬೌಲಲ್ಲಿ ರಾಗಿ ಹಿಟ್ಟು 4 ಸ್ಪೂನ್ ಆಗಷ್ಟು ನಾನು ತಗೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರಿ ಬೇವಿನ ಸೊಪ್ಪು ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಅದಾದಮೇಲೆ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದೆಲ್ಲ ಆದಮೇಲೆ ಲಾಸ್ಟ್ಗೆ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಯಾವ ಥರ ಬೇಕೋ ಅಷ್ಟು ನೀರು ಕ್ವಾಂಟಿಟಿ ಬರಬೇಕು, ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಇದೇನು ಜಾಸ್ತಿ ಹೊತ್ತು ನಾವು ನೆನೆಸಿಡೋ ಅಗತ್ಯ ಏನೂ ಇಲ್ಲ. ಒಂದು 5 ನಿಮಿಷ ನೆನೆಸ್ಬಿಟ್ಟಿಟ್ರೆ ಸಾಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಗೈಸ್, ರಾಗಿಯಲ್ಲಿ ತೂಕ ಇಳಿಸ್ಕೊಳ್ಳುವಂಥದ್ದು ಗುಣಗಳು ತುಂಬಾನೇ ಇರುತ್ತೆ. ಇದರಲ್ಲಿರುವಂಥ ಕ್ಯಾಲ್ಶಿಯಮು ಮತ್ತು ಪೊಟ್ಯಾಷಿಯಮು ಪೋಷಕಾಂಶಗಳು ಇದೆಲ್ಲ ಯಥೇಚ್ಛವಾಗಿರೋದ್ರಿಂದ, ಅಂದರೆ ಬೇರೆ ಧಾನ್ಯಗಳಿಗೆ ಕಂಪೇರ್ ಮಾಡಿದ್ರೆ ರಾಗಿನಲ್ಲಿ ಅದೆಲ್ಲ ಯಥೇಚ್ಛವಾಗಿರುತ್ತೆ. ಕೆಲವೊಂದು ಧಾನ್ಯಗಳಲ್ಲಿ ಇಲ್ಲದೆ ಇರೋದು ಕೂಡ ಇದರಲ್ಲಿ ತುಂಬಾನೇ ಇರುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ರೂಢಿ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ರಾಗಿನಲ್ಲಿರೋ ಲೆಸಿಥಿನ್ ಮತ್ತು ಮೆಥಿಯೋನಿನ್ ಅನ್ನೋ ಒಂದು ಅಮಿನೋ ಆಮ್ಲ ದೇಹದಲ್ಲಿ ರಕ್ತದಲ್ಲಿ ಏನು ಮಿಕ್ಸ್ ಆಗಿರುತ್ತೆ, ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು, ಆ ಕೆಟ್ಟ ಕೊಲೆಸ್ಟ್ರಾಲ್ನ ಕರಗಿಸಿ ಹೊರ ಹಾಕಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ರಾಗಿ. ಕ್ಯಾಲ್ಶಿಯಂ ಯಥೇಚ್ಛವಾಗಿರೋದ್ರಿಂದ ಇದು ಡೆಲಿವರಿ ಆಗಿರೋ ಅಂಥ ಲೇಡೀಸ್ಗೆ ತುಂಬಾನೇ ಒಳ್ಳೆಯದು. ಯಾಕೆಂದರೆ ಕ್ಯಾಲ್ಶಿಯಂ ಯಥೇಚ್ಛವಾಗಿ ಅವ್ರಿಗೆ ಬೇಕಾಗುತ್ತೆ. ಕಬ್ಬಿಣಾಂಶ ಮತ್ತು ವೈಟಮಿನ್ ಸಿ ಅನ್ನೋದು ತುಂಬಾನೇ ಇದರಲ್ಲಿರುತ್ತೆ. ಅದು ಹಿಮೋಗ್ಲೋಬಿನ್ನ ಹೆಚ್ಚು ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಅದಾದಮೇಲೆ ಮಕ್ಕಳ ಬೆಳವಣಿಗೆಗೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಈ ರಾಗಿ. ಸೊ ಇದನ್ನು ಮಿಸ್ ಮಾಡ್ಕೊಳ್ಳೋದು ತುಂಬಾನೇ ಬ್ಯಾಡ್ ಹ್ಯಾಬಿಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಎವ್ರಿ ಡೇ ಯೂಸ್ ಮಾಡೋದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, ನಾನು ಕಲಿಸಿಟ್ಟಿದ್ದೆ, ಹೇಳ್ತಾ ಇದ್ದೆ ನಿಮಗೆ. ಇದನ್ನ ನೋಡಿ, ತವಾ ಮೇಲೆ ಜಸ್ಟ್ ನಿಮಗೆ ತವಾ ಹಳೇದಾಗಿದ್ರೆ ಸೊ ಅದರಲ್ಲಿ ಚೆನ್ನಾಗಿ ಎದ್ದೊಳುತ್ತೆ ಇದು. ಬಟ್ ಹೊಸ ತವಾ ಆಗಿದ್ರೆ ಅದಕ್ಕೆ ಏನು ಮಾಡಿ, ಈರುಳ್ಳಿ ಕಟ್ ಮಾಡಿಬಿಟ್ಟು ಅದರ ರಸ ಸ್ವಲ್ಪ ಅದಕ್ಕೆ ಹಚ್ಬಿಡಿ. ಅವಾಗ ಅದು ದೋಸೆ ಕಿತ್ತೋಗಲ್ಲ, ಚೆನ್ನಾಗಿ ಬರುತ್ತೆ. ಇದಕ್ಕೆ ಚಟ್ನಿ ಅನ್ನೋದೇ ನಮಗೆ ಬೇಕಾಗಿರಲ್ಲ. ಬಟ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ತೆಂಗಿನಕಾಯಿ ಚಟ್ನಿನ ಯೂಸ್ ಮಾಡ್ಬೋದು. ಇದಕ್ಕೆ ತುಪ್ಪ ಬೇಕಾದರೂ ನೀವು ಯೂಸ್ ಮಾಡ್ಬೋದು, ತಿನ್ಲಿಕ್ಕೆ ಮೊಸರು ಕೂಡ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ನೋಡಿ, ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಈ ತರ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ಅದಾದ್ಮೇಲೆ ನಾನು ಇಲ್ಲಿ ಆಲಿವ್ ಆಯಿಲ್ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 1 ಸ್ಪೂನ್ ಅಷ್ಟೇ ಹಾಕೊಳ್ತಾ ಇರೋದು. ಚೆನ್ನಾಗಿ ಬರ್ತಾ ಇಲ್ಲ, ಅದು ತವ ಮೇಲೆ ಹಾಕಿದ ತಕ್ಷಣ ಕಿತ್ತೋಗ್ತಾ ಇದೆ, ಆ ಥರ ಏನೂ ಇರಲ್ಲ, ಚೆನ್ನಾಗಿ ಬರುತ್ತೆ. ಈ ಸಲ ಈ ಥರ ಒಂದ್ಸಲ ಟ್ರೈ ಮಾಡಿ. ಓಕೆ, ಇಷ್ಟು ಮಾಡಿದ್ರೆ ದೋಸೆ ರೆಡಿ ಆಗತ್ತೆ ಗೈಸ್. ಇದನ್ನ ಯಾವಾಗ ತಿನ್ಬೇಕು ಅಂತ ಹೇಳಿದ್ರೆ, ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದ್ರೂ ತಿನ್ಬೋದು, ಲಂಚ್ಗಾದ್ರೂ ತಿನ್ಬೋದು, ಆರ್ ನೀವು ಡಿನ್ನರ್ಗಾದ್ರೂ ತಿನ್ಬೋದು. ಇದು ನಿಮ್ ಕಂಫರ್ಟೇಬಲ್, ಬಟ್ ಎಲ್ಲಾರು ತಿನ್ಬೋದು ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನಿನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್